ಭಾರತದ ಒಂದು ದೂರದ ಹಳ್ಳಿ. ಬಸ್ ದಿನಕ್ಕೆ ಒಮ್ಮೆ ಮಾತ್ರ ಬರುವ ಊರು. ಮೊಬೈಲ್ ಸಿಗ್ನಲ್ ಗಾಳಿ ಬಂದಾಗ ಮಾತ್ರ ಕಾಣಿಸುವ ಜಾಗ. ಆ ಹಳ್ಳಿಯ ಅಂಚಿನಲ್ಲಿ ಮಣ್ಣಿನ ಮನೆ ಒಂದಿತ್ತು. ಅಲ್ಲಿ ವಾಸಿಸುತ್ತಿದ್ದವರು ರಂಗಪ್ಪ, ಅವರ ಪತ್ನಿ ಗೌರಮ್ಮ, ಮಗಳು ಕಾವ್ಯ ಮತ್ತು ಮಗ ಮಲ್ಲಪ್ಪ. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ರಂಗಪ್ಪ ಎದ್ದು ಹಸುಗಳಿಗೆ ಹುಲ್ಲು ಹಾಕಿ ಹೊಲದ ಕಡೆ ಹೆಜ್ಜೆ ಹಾಕುತ್ತಿದ್ದರು. ಗೌರಮ್ಮ ಮಣ್ಣಿನ ಒಲೆಯ ಮೇಲೆ ಅಡುಗೆ ಮಾಡುತ್ತಿದ್ದಾಗ ಮನೆಯೊಳಗೆ ಅನ್ನದ ವಾಸನೆ ತುಂಬುತ್ತಿತ್ತು. ಮಕ್ಕಳು ಹಳ್ಳದ ನೀರಿನಲ್ಲಿ ಮುಖ ತೊಳೆಯುತ್ತಾ ನಗುತ್ತಾ ಶಾಲೆಗೆ ಹೊರಡುತ್ತಿದ್ದರು. ಆ ಊರಲ್ಲಿ ವಿದ್ಯುತ್ ಕೆಲವೇ ಗಂಟೆ. ರಾತ್ರಿ ದೀಪದ ಬೆಳಕಿನಲ್ಲಿ ಕಾವ್ಯ ಓದುತ್ತಿದ್ದಳು. ನಾನು ದೊಡ್ಡವಳಾದ ಮೇಲೆ ಟೀಚರ್ ಆಗಬೇಕು ಅಪ್ಪ ಎಂದಾಗ ರಂಗಪ್ಪನ ಕಣ್ಣು ಮಿನುಗುತ್ತಿತ್ತು. ಒಂದು ವರ್ಷ ಮಳೆ ಕೈಕೊಟ್ಟಿತು. ಹೊಲದಲ್ಲಿ ಬೆಳೆ ಒಣಗಿತು. ರಂಗಪ್ಪನ ಮುಖದಲ್ಲಿ ಚಿಂತೆ ನೆಲೆಸಿತು. ಗೌರಮ್ಮ ಮೌನವಾಗಿ ದೇವರ ಮುಂದೆ ದೀಪ ಹಚ್ಚುತ್ತಿದ್ದಳು. ಅದೇ ಸಮಯದಲ್ಲಿ ಊರಿನ ಕೆಲವರು ನಗರಕ್ಕೆ ಹೋಗಿ ಕೆಲಸ ಹುಡುಕೋಣ ಎಂದು ಹೇಳಿದರು. ಆದರೆ ರಂಗಪ್ಪ ಹೇಳಿದರು, ಈ ಮಣ್ಣೆ ನಮ್ಮ ತಾಯಿ. ಕಷ್ಟ ಬಂದಾಗ ತಾಯಿಯನ್ನು ಬಿಟ್ಟು ಹೋಗುವುದಿಲ್ಲ. ಮಕ್ಕಳು ಅಪ್ಪನ ಮಾತು ಕೇಳಿ ಮನೆಯ ಸುತ್ತ ಸಣ್ಣ ತೋಟ ಮಾಡಿದರು. ಗೌರಮ್ಮ ಮನೆಯ ಬಳಿ ಕೋಳಿ ಸಾಕಲು ಆರಂಭಿಸಿದರು. ಕಾವ್ಯ ಹಳ್ಳಿಯ ಮಕ್ಕಳಿಗೆ ಸಂಜೆ ಪಾಠ ಹೇಳಲು ಶುರು ಮಾಡಿದಳು. ಕಷ್ಟದ ಮಧ್ಯೆಯೇ ಒಂದು ದಿನ ಮೋಡಗಳು ಗರ್ಜಿಸಿತು. ಮಳೆಯ ಮೊದಲ ಹನಿ ಮಣ್ಣಿಗೆ ತಾಗಿದಾಗ ರಂಗಪ್ಪ ಮಣ್ಣನ್ನು ಮುಟ್ಟಿ ಕಣ್ಣಿಗೆ ಒತ್ತಿಕೊಂಡರು. ಮುಂದಿನ ವರ್ಷ ಬೆಳೆ ಚೆನ್ನಾಗಿ ಬಂದಿತು. ಹಳ್ಳಿಗೆ ರಸ್ತೆ, ಶಾಲೆಗೆ ಹೊಸ ಕಟ್ಟಡ, ಮನೆಯೊಳಗೆ ನದಿ ಮತ್ತೆ ಮರಳಿತು. ದೀಪಾವಳಿಯ ರಾತ್ರಿ ಕುಟುಂಬ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದರು. ಮಲ್ಲಪ್ಪ ಕೇಳಿದ, ಅಪ್ಪ, ನಾವು ಶ್ರೀಮಂತರ? ರಂಗಪ್ಪ ನಗುತ್ತಾ ಹೇಳಿದರು, ಹೌದು ಮಗನೇ, ಒಟ್ಟಾಗಿ ಬದುಕುವ ಕುಟುಂಬವೇ ಅತಿದೊಡ್ಡ ಶ್ರೀಮಂತಿಕೆ. ಸಂದೇಶ: ಮಣ್ಣಿನ ಮೇಲೆ ನಂಬಿಕೆ, ಕುಟುಂಬದಲ್ಲಿ ಏಕತೆ ಇದ್ದರೆ ಎಂತಹ ದೂರದ ಹಳ್ಳಿಯಲ್ಲೂ ಬದುಕು ಸುಂದರವಾಗುತ್ತದೆ.